ಜೈ ಶ್ರೀರಾಮ್. ನನ್ PUC ಇವಾಗ್ಲೂ ಹತ್ತತ್ತ ಡ್ರೆಸ್ ಕೊಡಿಸ್ಕೊಂಡಿ 1300 ಬರೇ 900 rupees ನೋಡ್ರಿ. ಜಾಸ್ತಿ ರೇಟಿಂದ ಅಂದ್ರೆ ಇದು ಎಲ್ಲಿ ಸ್ಟಿಚ್ ಮಾಡಿಸ್ತೀರಿ ಅಂತ. ಇದು ಕೂಡ ನಂಗೊಂಥರ ಸ್ಪೆಷಲ್ ಡ್ರೆಸ್. ಸಾವು ಸ್ಟಿಚ್ ಮಾಡಿದ್ದು ಇಲ್ಲ ಐತ್ರಿ. ಒಂದ್ 40 ಮೀಟರ್ ಬಟ್ಟೆ ಹೋಗೈತಿದ್ದಕ್ಕ ಕೂಡ ನಾವು ಹುಬ್ಳಿ ಒಳಗ ಕ್ಲಾತ್ ತಗೊಂಡ್ ಕ್ಯೂರಿಯಾಸಿಟಿ ಈಗ ಅದ್ ಹೆಂಗಾಗಿರುತ್ತ ಡ್ರೆಸ್ ಅಂದ್ರೆ ಇವಾಗ ಇಡಕ್ ಜಾಗ ಇಲ್ಲ. ಎಷ್ಟೊಂದ್ ಸೂಜಿ ಮುರಿದೋದ್ವು ಅಂತ ಇದನ್ ಮಾಡ್ಬೇಕಾದ್ರ. ಥ್ಯಾಂಕ್ ಯು. ಕಾಣದಂತ ಹೊಸ್ತಿಲು. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ಜಾಸ್ತಿ ಜನ ಕೇಳ್ತಿದ್ರಿ ಡ್ರೆಸ್ ಕಲೆಕ್ಷನ್ ಮಾಡ್ರಿ ಅಂತಂದು. ಅದಕ್ಕೋಸ್ಕರ ಇವತ್ತು ಜಾಸ್ತಿ ದಿನ ಆಯ್ತು ನಾವು ಡ್ರೆಸ್ ಮಾಡಿ ಚೆಡ್ಲಾರ. ಹಾಗಾಗಿ ಮುಂದಕ್ಕೆ ಹಾಕೊಂಡು ಹೋದ್ರೆ ಹಂಗ ಹೋಗ್ಬೇಕಾಗುತ್ತಾ. ಇವತ್ತು ಮಾಡ್ಬಿಡೋಣ ಅಂತ ಮಾಡಕೊಂತೀವಿ. ಅಂದ್ರೆ ಎಲ್ಲಾ ಡ್ರೆಸ್ ಕಲೆಕ್ಷನ್ ಮಾಡಕಂತಿಲ್ಲ ರೀ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ. ಇವಾಗ ಸ್ಟಾರ್ಟಿಂಗ್ ಬರ್ತಡೇಗೆ ಯಾವ್ಯಾವ ತಗೊಂಡಿನಿ ಸ್ಟಾರ್ಟಿಂಗ್ ಇಂದ ಅಂತ ತೋರ್ಸಕೊಂತೀನಿ. ಒಂದೊಂದು ಇರೋ ಅಷ್ಟೇ ಮಾಡಕೊಂತೀನಿ. ಅವು ಯಾವ್ಯಾವು ಮತ್ತೆ ಎಷ್ಟು ರೂಪಾಯಿ ಎಲ್ಲ ತಗೊಂಡಿದ್ದಂತ ಹೇಳ್ತೇನೆ. ವಿಡಿಯೋ ನೋಡ್ರಿ. ಮತ್ತೆ ಪ್ಲೀಸ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಸ್ಟಾರ್ಟ್ ಮಾಡಲ. ಫಸ್ಟ್ ಇದೇನಂದ್ರ ಇದೇನಪ್ಪ ಬರ್ತಡೇ ಡ್ರೆಸ್ ಅನ್ಬೇಡ್ರಿ. ಇದು ನನ್ನ PUC ಒಳಗಿದ್ದಾಗ ನಮ್ಮ ಸುಮ್ಮಿ ಕೊಡ್ಸಿರೋದು ನನ್ನ ಬರ್ಡೇಗ. ಅವಾಗ ತಗೊಂಡಿದ್ದು ನೋಡ್ರಿ. ಎಷ್ಟ ಅಂತ ಹೇಳಿದ್ನಲ್ಲ ಸಾವು? 400 rupees ಅನ್ಸುತ್ತ. ನಂಗೆ ಗೊತ್ತಿಲ್ಲ. 400 rupees ಅನ್ಸುತ್ತ. ಅಲ್ಲಿ ನಮ್ಮ ಕಾಲೇಜ್ ಹತ್ರ ಒಂದು ಶಾಪ್ ಇತ್ತ, ಅಲ್ಲಿ ಕೊಡ್ಸಿದ್ದು ಇದನ್ನ. ಹಾಗಾಗಿ ಇದನ್ನ ಹಂಗ ಇಟ್ಕೊಂಡಿನಿ. ಇವಾಗ ಆಗತ್ತೆ ನನಗೆ. ಎಷ್ಟು ವರ್ಷ ಆಯ್ತಂದ್ರ, ಎಷ್ಟು ವರ್ಷ ಆಯ್ತು ಸಾವು ಕೌಂಟ್ ಮಾಡ್ತಿರ್ತಾಳ. ಇವ್ರಿಗೆ ಬೇರೆ ತೋರಿಸ್ತೀನಿ. ನಂಗೆ ಗೊತ್ತಿಲ್ಲ ಬಾಯವ್ವ. ಫಸ್ಟ್ PUC ಅಂತ ಏನಿಲ್ಲ ಅಂದ್ರೆ 6 years ಆಗಿರುತ್ತೆ. 7 years ಆಗಿರುತ್ತೆ. ಅಷ್ಟು ಆರಾಮಾಗಿರತ್ತೆ. 7 years ಆಯ್ತು ನೋಡ್ರಿ ಇದನ್ನ ತಗೊಂಡು. ಬ್ಯಾರೆ ಬಿನ ಅದಾವ್ರಿ, ಅವು ಸಿಕ್ಕಿಲ್ಲ. ಒಂದಿಷ್ಟು ಇದು ಮೊನ್ನೆ ಎಲ್ಲ ಸಿಕ್ಕಿಲ್ಲ. ಯಾವಾಗ್ಲೂ ಹತ್ತತ್ತ ಡ್ರೆಸ್ ಕೊಡಿಸ್ಕೊಂಡಿದ್ದ ಅವಾಗೆಲ್ಲ. ಇವಾಗ ಏನಿಲ್ಲ ಹಂಗ. ನೆಕ್ಸ್ಟ್ ಈ ಡ್ರೆಸ್ನ ನಾವು ತಗೊಂಡಿದ್ವಿ ಗಂಗಾವತಿ ಒಳಗ. ಅಷ್ಟೇ ಡ್ರೆಸ್ ತೋರಿಸ್ಬಿಡ್ತೀನಿ. ಅದ್ರ ವೇಲಿದೆ. ಒಂದು 2 ಟೈಮ್ ಅಷ್ಟೇ ಹಾಕೊಂಡಿನಿ. 2 ಟೈಮ್ನ ಹಾಕೊಂಡಿನ ಏನು ಒಂದೇ ಸರಿ ಹಾಕೊಂಡಿನ. ಎಷ್ಟೆಲ್ಲ ಸಾವು ಇದೆ? 1300 ಇದೆ. 1300 ಬರೇ. ಗಂಗಾವತಿ ಒಳಗ. ಅದು ಶಾಪ್ ನೇಮ್ ಏನಾಯ್ತಲ್ಲ ನೆನಪಿಲ್ಲ. ಶಾಪ್ ನೇಮು ಭಾಳ ದಿನ ಆಯ್ತಲ್ಲ. ಹಾಗಾಗಿ ಇದನ್ನೇ ತಗೊಂಡು ಭಾಳ ವರ್ಷ ಆಯ್ತ್ರಿ. ಈಗ ಒಂದು 4-5 ವರ್ಷ ಆರಾಮಾಗಿರತ್ತ. ಅವಾಗಿನ್ನೂ ಟಿಕ್ಟಾಕ್ ಇತ್ತು. ಅವಾಗಿನ ವಿಡಿಯೋ ಮಾಡತ್ತಿದ್ವಿ ನಾವು. ಅವಾಗ ತಗೊಂಡಿದ್ವಿ. ನೆಕ್ಸ್ಟ್ ಫಸ್ಟ್ ಗ್ರ್ಯಾಂಡ್ ಆಗಿರೋ ತಗೊಂಡಿರೋ ಡ್ರೆಸ್ ಅಂದ್ರೆ ಅದೇ ರೀ. ಬರ್ತಡೇಕಂತ ಗ್ರ್ಯಾಂಡ್ ಆಗಿರೋ ಡ್ರೆಸ್ ತಗೊಂಡು ಸೆಲೆಬ್ರೇಟ್ ಮಾಡಿರೋದು. ಬಲೂನ್ ಗಿಲನ್ ಕಟ್ಟಿ ಅಂತ ಮಾಡಿರೋದಂದ್ರ ಇದ ಡ್ರೆಸ್ ಒಳಗ. ಅವಾಗ ಇವರೇ ಎಲ್ಲ ಫ್ಲವರ್ ಗಿವರ್ ಹಾಕಿ ಸೆಲೆಬ್ರೇಟ್ ಮಾಡಿದ್ರು. ಜಾಸ್ತಿ ನನ್ನ ಅವಾಗಿಂದ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಹೆಂಗ್ ಸೆಲೆಬ್ರೇಟ್ ಮಾಡಿದ್ರು, ಯಾವ ಡ್ರೆಸ್ ಹಾಕೊಂಡಿದ್ದೆ ಅಂತ. ನೆಕ್ಸ್ಟ್ ಈ ಡ್ರೆಸ್ ರೀ ತೋರ್ಸಾ. ಇದು ಜಾಸ್ತಿ ಡ್ರೆಸ್ ಇಂಥವೇ ತಗೊಂಡಿರೋದು ನಾವು. ಟಾಪು, ಲೆಹಂಗಾ, ಇದು ಬ್ಲೌಸ್. ಇದ್ರ ಮೇಲಿತ್ತು ಎಲ್ಲಿತ್ತು ಅಂತ ಸಿಗಾತಿಲ್ಲ. ಇದು ಹುಬ್ಳಿ ಒಳಗೆ ತಗೊಂಡಿದ್ವಿ ನಾವು. ಎಷ್ಟಲ್ಲ ಇದಕ್ಕೆ? ಇದು 1900 ನಾವು 2 ಡ್ರೆಸ್ ತಗೊಂಡಿದ್ವಿ. ಟೋಟಲ್ 3800 rupees ಅನ್ನು ಕೊಟ್ಟಿದ್ವಿ. ಇದು 1900 rupees ನೋಡ್ರಿ ಅನ್ಸುತ್ತ. ಭಾಳ ದಿನ ಆಯ್ತಲ್ಲ, ಹಂಗಾಗಿ ನೆನಪಿಲ್ಲ. ಅಷ್ಟೇ ಇರ್ಬೋದು ಕರೆಕ್ಟ್ ಆಗಿ. ಒಟ್ಟು 2 near. ಇವಾಗ ನೋಡಿದ್ರೆ ಸ್ವಲ್ಪ ಗ್ರ್ಯಾಂಡ್ ಅನ್ಸುತ್ತ. ಬಟ್ ಇದನ್ನ ನಾನು ಭಾಳ ಇಷ್ಟಪಟ್ಟು ತಗೊಂಡಿದ್ನಿ ಅವಾಗ. ನೆಕ್ಸ್ಟ್ ಈ ಡ್ರೆಸ್ ರೀ. ನಂದು ಜಾಸ್ತಿ ರೇಟಿಂದ ಅಂದ್ರೆ ಇದು ಅನ್ಕೊಂಡಿದ್ನಿ ಅವಾಗ. ಇದನ್ನ ರೇಷ್ಮೆ ಕೊಡ್ಸಿರೋದು. ಇದು ವೈನ್ ಕಲರ್ ಐತಿ. ಫೋಟೋ ಒಳಗೆ ಹೆಂಗ್ ಬರೋದ ಗೊತ್ತಿಲ್ಲ. ಫುಲ್ ಹಾಕೊಂಡ್ರೆ ಚಲೋ ಕಾಣಿಸುತ್ತೆ, ಇಲ್ಲ ಹೆಂಗ್ ಕಾಣಿಸುತ್ತೇನು. ಇದಕ್ಕೆ ಎಷ್ಟೆಲ್ಲ ಸಾವು? 5000 rupees ರೀ. ಗಂಗಾವತಿ ಒಳಗೆ ರೇಷ್ಮಕ್ಕ ನನಗೆ ಗಿಫ್ಟ್ ಕೊಟ್ಟಿದ್ಲು ಇದು. ಈಗ 2 ವರ್ಷನ ಆಯ್ತು ಇದನ್ನ ಹಾಕೊಂಡು. ಚೆನ್ನಾಗೈತಿ. ಹೆಂಗೈತಿ ಅಂತ ಕಮೆಂಟ್ ಮಾಡ್ರಿ. ಹಾಕೊಂಡಿರ್ತಾಳ್ರಿ, ನಾನು ಹಾಕೊಂಡಿನಿ ನನ್ನ ವಿಡಿಯೋನಾಗು. ಹಾಗೆ ಹಾಕೊಂಡಿರ್ತಾಳೆ. ಇದು ಕೂಡ ನಂಗೊಂಥರ ಸ್ಪೆಷಲ್ ಡ್ರೆಸ್ ರೀ.
ಯಾಕಂದ್ರೆ ಈ ಥರದ್ದು ನಾನು ಲೈಕ್ ಮಾಡ್ತೇನಂತ ಸಾವು ಇದನ್ನ ಹೇಳಿ ಸ್ಟಿಚ್ ಮಾಡಿಸಿದ್ದು ಹೋದ್ ಸರಿ. ಭಾಳ ಇಷ್ಟ. ಮುದಡಿ ಹಾಕಿದ್ದೆ. ಇದನ್ನ ಈ ಕ್ಲಾತ್ ಸಪ್ರೇಟ್ ತಗೊಂಡು ಎಲ್ಲ ಸಪ್ರೇಟ್ ತಗೊಂಡು ಸ್ಟಿಚ್ ಮಾಡಿಸಿರೋದು ಇದು. ಇಲ್ಲಿ ನಾವು ಯಾವಾಗಲೂ ಒಬ್ರ ಕಡೆ ಸ್ಟಿಚ್ ಮಾಡ್ತೀವಿ, ಅಲ್ಲೇ ಮಾಡಿಸ್ತಾಳ. ಆಯ್ತು ಸಾವು? ಅಷ್ಟು ನೆನಪಿಲ್ಲ. ಸಾವು ಏನ್ ನೆನಪಿಲ್ಲ, ಇಲ್ಲ. ಹೇಳವಲ್ಲ ಗೊತ್ತಿಲ್ಲ ನೋಡ್ರಿ. ಇದೆಲ್ಲ ಮೆನ್ಷನ್ ಮಾಡ್ಬೇಕಂತ ಏನಿಲ್ಲಲ್ಲ. ನಿಮ್ಗೆ ಯಾರಿಗಾನ ಬೇಕಂದ್ರೆ ಕಮೆಂಟ್ ಮಾಡ್ರಿ. ಸಾವು ಸ್ಟಿಚ್ ಮಾಡಿಸಿ ಕೊಡ್ತಾ. ಜಾಸ್ತಿ ಜನ ಕೇಳಿದ್ರಿ ಎಲ್ಲಿ ಸ್ಟಿಚ್ ಮಾಡಿಸ್ತೀರಿ ಅಂತ. ನಮ್ಮೂರ್ ಒಳಗೆ ಸ್ಟಿಚ್ ಮಾಡಿಸ್ತೀವಿ. ಇಲ್ಲೊಂದಿದೆ. ಕೆಲವೊಂದು ಡ್ರೆಸ್ನ ಐತಲ್ಲ, ಒಂದ್ ಬರ್ಡೇಗೆ ಎರಡೆರಡು ತಂದಾಳ ಸಾವು. ಹಂಗಾಗಿ ಅವು ಇನ್ನ ಜಾಸ್ತಿ ಆಗ್ಯಾವು. ಇದೊಂದು ತಗೊಂಡು ಬಂದಿದೆ. ಇದು ಸಿಂಪಲ್ ಆಗಿರುತ್ತಂತಂದು ಇವನ್ ತಂದು ಸ್ಟಿಚ್ ಇನ್ನೊಂದ್ಸಲ ಸ್ಟಿಚ್ ಮಾಡಿಸೋಷ್ಟ್ರಾಗ ಸಾಕಾಗಿರುತ್ತೆ. ಸ್ಟಿಚ್ ಮಾಡೋದು ಮಾಮೂಲಿ ಸಾವು ಮಾಡಿಕೊಡ್ತಾಳೆ ಯಾವಾಗ್ಲೂ. ಸೈಡ್ ಫಿಟ್ಟಿಂಗ್ ಎಲ್ಲ ಬೇಕಂದ್ರೆ ಸಾವನ್ನ ಕರೆಕ್ಟಾಗಿ ಮಾಡ್ತಾಳೆ. ಎಷ್ಟು ಸಾವು ಇದೆ? ಅದು 2000 ಇರ್ಬೇಕು ಅಷ್ಟೇ. ಒಟ್ಟು 1900 2000. ಇದಕ್ಕೆ ವೇಲ್ ಬಂದೈತ್ರಿ. ಅಲ್ಲಿ ತೆಗೆದಿತ್ತಾಳ್ರಿ. ನೆಕ್ಸ್ಟ್ ಇನ್ನೊಂದಿಷ್ಟು ಒಂದೊಂದೆರಡು ಡ್ರೆಸ್ ಹೊಸಕೆರೆ ಒಳಗೆ ಅದಾವ್ರಿ. ಮೊನ್ನೆ ಮದುವೆ ಹೋದಾಗ ಉಳ್ಕೊಂಡ್ಬಿಟ್ಟಾವು. ಮತ್ತೆ ಯಾವಾಗ ಒಳಗಾಗ್ಬಿಟ್ಟಾವು. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಹೆಂಗೆ ಮಾಡೋದು ಐಡಿಯಾ ಇಲ್ಲ. ನೆಕ್ಸ್ಟ್ ಟೈಮ್ ನೀಟಾಗಿ ಮಾಡ್ತೀನಿ. ಈ ಸಲ ಅಡ್ಜಸ್ಟ್ ಮಾಡ್ಕೊರಿ. ಅರ್ಜೆಂಟ್ ನಂಗೆ ಶೆಕೆ ಆಗೋದು ಇಲ್ಲಿ. ನೆಕ್ಸ್ಟ್ ಇದು ನೋಡ್ರಿ, ಈ ಸಲ ಬರ್ಡೇ ಡ್ರೆಸ್ಸು ಫುಲ್ ಫ್ರಿಲ್ ಐತಿ. ನೀವು ನೋಡಿರ್ತೀರಿ. ಬಟ್ ಇದೇನಂದ್ರೆ ಎಫೆಕ್ಟ್ ಒಳಗೆ ರೀಲ್ಸ್ ಒಳಗೆ ಬೇರೆ ಕಲರೇ ಕಾಣಿಸುತ್ತೆ. ಡೈರೆಕ್ಟ್ ಆಗಿ ಮಸ್ತ್ ಐತಿ. ಇದು ಕೂಡ ಸಾವು ಕ್ಲಾತ್ ಎಲ್ಲ ತಗೊಂಡು ನೀಟಾಗಿ ಸ್ಟಿಚ್ ಮಾಡ್ಸಾಳ. ಇದನ್ನು ಭಾಳ ಇಷ್ಟ ಆಯ್ತು ನಂಗೆ. ಹಿಂಗೆ ಒಂಥರ ಬಾರ್ಬಿ ಥರ ಇಷ್ಟಪಡ್ತೇನಂತ ಪಾಪ ಹೇಳಿ ನಂಗಂತ ಸ್ಟಿಚ್ ಮಾಡ್ಸಳ್ರಿ. ಎದಕ್ಕಂದ್ರಿ ನಾವು ಹುಡ್ಕಕ್ ಹೋದ್ರೆ ನಮ್ಗೆ ಇಷ್ಟ ಆಗಂತ ಸಿಗಂಗೇ ಇಲ್ಲ. ಮತ್ತೆ ನಮ್ ಸೈಜ್ ಕರೆಕ್ಟ್ ಆಗಂಗೂ ಇಲ್ಲ. ಅದೆಲ್ಲ ಡಬಲ್ ಕೆಲಸ ಆಗುತ್ತ. ಹಂಗಾಗಿ ಸ್ಟಿಚ್ ಮಾಡ್ಸಂತೀವ್ರಿ ಇವಾಗ ರೀಸೆಂಟ್ ಆಗಿ. ಈಗಿಗೆ ಅಂತವ ಇಷ್ಟ ಆಗ್ತಾವ ಅಂತ ಹೇಳಿ ಇದು ಲೆಹೆಂಗಾ ಅಷ್ಟೇ. ಬ್ಲೌಸ್ ನಾವು ಆಲ್ಮೋಸ್ಟ್ ಇತ್ತೀಚಿಗೆ ಜಗ್ಗಿ ಡ್ರೆಸ್ ಎಲ್ಲ ಸ್ಟಿಚ್ ಮಾಡ್ಸಿರವ ಅದಾವ್ರಿ ನಮ್ಮ ಕಡೆ. ಅದು ಒಂದು ವಿಡಿಯೋ ಮಾಡ್ತೀವಿ, ನೋಡ್ತೀರಿ. ಇದು ಬ್ಲೌಸ್ ನೋಡ್ರಿ. ಇದಕ್ಕೆ ಇದು ಚೆನ್ನಾಗಿಲ್ಲ ಅಂತ ಇನ್ನೊಂದು ಮಾಡ್ಸಕೊಂಡಿದ್ಲು. ನಾನು ಇರ್ಲಿ ಚಲೋ ಆಗೈತೆ ಅಂತಂದು ಇದು ಹಾಕೊಂಡಿದ್ದೆ. ಹೆಂಗೈತೆ ಅಂದ್ರೆ ಕಮೆಂಟ್ ಮಾಡ್ರಿ. ಮತ್ತೆ ಇದು ವೇಲ್ ಸಪ್ರೇಟ್ ಇದೆ. ಸಾವು ಸ್ಟಿಚ್ ಮಾಡಿದ್ದು ಎಲ್ಲ ಚಂದಾಗಿತ್ತು. ಥ್ಯಾಂಕ್ ಯು ಸಾವು. ಇದು ಎಷ್ಟಾಗಿರ್ಬೋದಂದ್ರೆ 5K ಆಗೈತೆ ನೋಡ್ರಿ. ಇದು ಅದ ಅಂಗಡಿ ಒಳಗೆ ಹೋದ್ರ ಕೇಳಿದ್ರ ನಾವ ಬ್ಯಾರೆಯವ್ರು ಡಿಸೈನರ್ಸ್ನ ಕೇಳಿದ್ರೆ ಜಗ್ಗಿ ಫ್ರಿಲ್ ಐತ್ರಿ. ಒಂದ್ 40 ಮೀಟರ್ ಬಟ್ಟೆ ಹೋಗೈತಿ. ಇದಕ್ಕ ಏನಿಲ್ಲ ಅಂದ್ರೆ ಅವ್ರು 10,000 12,000 ಜಾಸ್ತಿನೇ ಹೇಳ್ತಾರೆ. ಏನು ಗೊತ್ತಿಲ್ಲ, ಒಬ್ರೊಬ್ರು ಒಂದೊಂದ್ ತರ ಹೇಳ್ತಾರೆ. ಮತ್ತೇನಂದ್ರ ಇಂಥವೆಲ್ಲ ರೆಂಟಿಗೆ ಕೊಡ್ತಾರೆ, ಯಾರು ತಗೊಳಂಗಿಲ್ಲ. ಯಾರಿಗಾದ್ರೂ ರೆಂಟ್ ಬೇಕಿದ್ರೆ ಹೇಳ್ರಿ, ರೆಂಟಿಗೆ ಕೊಡ್ತಿದ್ದೆ. ಬಟ್ ನನ್ನ ಸೈಜು ಎಲ್ಲರಿಗೂ ಆಗಂಗಿಲ್ಲ, ಎಲ್ಲ ಡಬಲ್ ಕೆಲಸ ಆಗುತ್ತಂತ ಹಂಗೇನು ಮಾಡಿಲ್ಲ. ನಾವು ಆಲ್ಮೋಸ್ಟ್ ಡ್ರೆಸ್ ಇತ್ತೀಚೆಗಂತೂ ಬರೀ ಸ್ಟಿಚ್ ಮಾಡಿಸಿವ್ರಿ. ಅವಾಗೆಲ್ಲ ಸ್ವಲ್ಪ ತಗೋತಿದ್ವಿ, ತಗೊಂಡಿದ್ದಕ್ಕೆ ಇಂತಿಂತವೇ ತಗೊಂಡಿವಿ ನೋಡ್ರಿ. ಇವಾಗ ಇದು ಕೂಡ ಸ್ಟಿಚ್ ಮಾಡಿಸಿದ್ದು, ಬರ್ಡೇಗಂತ ಮಾಡಿಸಿಲ್ಲ, ಸುಮ್ಮನೆ ಮಾಡಿಸಿದ್ದೆ. ಇದ್ರ ಲೇಸ್ ಬೇರೆ ಐತ್ರಿ, ಕಳ್ಕೊಂಡ್ಬಿಡ್ತೀನಿ. ಅಲ್ಲೇ ಬೇರೆ ಕಲರ್ ಹಾಕ್ತಿ. ಇದು ಮಾರ್ನಿಂಗ್ ಹಾಕೊಂಡಿದ್ದೆ ನಾನು ಸುಮ್ಮನೆ. ಇದ್ರೊಳಗೆ ಕಲರ್ ಸ್ವಲ್ಪ ಚೇಂಜ್ ಕಾಣತೈತ್ರಿ. ಅದು ರಾಮ ಗ್ರೀನ್ ಕಲರ್ ಐತ್ರಿ. ಕಲರ್ ಇದ್ರೊಳಗೆ ಚೇಂಜ್ ಆಗೈತಾ? ಡೈರೆಕ್ಟ್ ಆಗಿ ಕಲರ್ ಸ್ವಲ್ಪ ಬ್ಲೂ ಕಾಣಿಸುತ್ತೆ ಇದ್ರೊಳಗೆ. ಇದು ಕೂಡ ನಾವು ಹುಬ್ಳಿ ಒಳಗೆ ಕ್ಲಾತ್ ತಗೊಂಡ, ಅಂದ್ರೆ ಸ್ಯಾರಿ ಅಲ್ಸ ಇಲ್ಲ, ಸ್ಯಾರಿ ಅಂತಾನೆ ಕ್ಲಾತ್ ಅಂತ. ಕ್ಲಾತ್ ಇದು ಕ್ಲಾತ್ ತಗೊಂಡು ಸ್ಟಿಚ್ ಮಾಡಿಸಿವಿ. ಎಷ್ಟು ಮೀಟರ್ ಐತಿ? 5 ಮೀಟರ್. ಸೀರೆ ಸೈಜ್ ತಗೊಂಡ್ವಿ ನಾವು, ಅದಕ್ಕೆ ಸೀರೆನು ಮಾಡ್ಕೋಬಹುದು ಅಂತ ಹೇಳಿ ಹಂಗೆ ಯೋಚನೆ ಬಂದಿತ್ತು. ನೀನು ಅದಕ್ಕೆ ಸೀರೆ ಅನ್ಕೊಂಡಿ ಅನ್ಸ. ಬ್ಲೌಸ್ ಹಿಂಗೈತೆ ನೋಡ್ರಿ, ಸಣ್ಣ ನೋಡ್ರಿ, ಇಷ್ಟೇ ಕಾಣಿಸುತ್ತೆ. ನೀನು ನೀಟಾಗಿ ಹಿಡ್ಕೊಳಂಗೆ ಇಲ್ಲ. ಹೌದಾ? ಅದು ಲಂಗ ಬಿಡು ಕೆಳಗ. ಚಲೋ ಅದ್ಯಾಳ.
ನಮ್ಮ ಜ್ಯೋತಿ ಭಾಳ ಸೋಗ್ ಮಾಡ್ತಾಳೆ ನೋಡ್ರಿ. ಯಾವಾಗನಾಗ್ಲಿ ಹೊಸ ಡ್ರೆಸ್ ತಂದ್ಬಿಟ್ಟಲೆ ಒಟ್ಟ ಬೇಸರ ಮಾಡ್ಕೊಳಲ್ರಿ. ಎಷ್ಟ ಸಾಕಾಗಿರ್ಲಿ ಬಂದು ಎಷ್ಟ್ ಬರೀ ಚೂಡಿದಾರ್ ಅಂತ ಹೊಲಿಸ್ತಾಡ್ರಿ. ಅವ್ನ ಒಟ್ಟ ಹಾಕೊಂಡ್ ಟ್ರೈ ಮಾಡಂಗಿಲ್ಲ. ನಾನಂತ್ರ ಬಂದ ತಕ್ಷಣ ಹೊಸದ್ ಹೆಂಗಾರ ಇರ್ಲಿ, ಜೀನ್ಸರ್ ಇರ್ಲಿ, ಚುಡಿ ಇರ್ಲಿ, ನನ್ ಫೇವ್ರೇಟ್ ಇರ್ಲಿ ಬಿಡ್ಲಿ, ಒಟ್ ಹಾಕೊಂಡ್ ನೋಡೋದ್ರಿ. ಹಾಕೊಳ್ಳೋದು ಬಿಡ್ಸಿದ್ ಎಷ್ಟು ಸಲಾರ ಹಾಕೊಂತಾಳ್ರಿ. ಮತ್ತೆ ಏನಂದ್ರ ಇನ್ನೊಂದು ನೆನಪು ಬಂದಿತ್ತು. ಇಲ್ಲ ಅದಕ್ಕೆ ಏನಂದ್ರೆ ಎಲ್ಲ ಡ್ರೆಸ್ ಹೊಲಕ್ ಕೊಟ್ಟಿರ್ತೀವಲ್ರಿ, ಅವ್ ಹಾಕೊಳಕದ ಅವಶ್ಯಕತೆ ಇಲ್ಲ ಅಂದ್ರೂ ಅವ್ರಿಗೆ ಅರ್ಜೆಂಟ್ ಮಾಡಿದ್ರಿ ಫಂಕ್ಷನ್ ಐತ್ರಿ ಇರುತ್ರಿ. ಒಂದೊಂದ್ಸಲ ಸುಮ್ನೆ ಒಟ್ಟು ಕ್ಯೂರಿಯಾಸಿಟಿ ರೇಖಿಗದ್ ಹೆಂಗಾಗಿರುತ್ತ ಅಂತ ಹೇಳಿ. ನಮ್ಮ ಮಮ್ಮಿ ನೋಡಿದ್ರೆ ಬೈತಿರ್ತಾರ. ಇವಾಗ ಮತ್ತೆ ಎಷ್ಟೊಂದ ಹೊಲ್ಸಿವ್ರಿ, ಸ್ಟಿಚ್ ಮಾಡ್ಸಿರೋ ಡ್ರೆಸ್ ಅಂದ್ರೆ ಇವಾಗ ಇಡಕ್ ಜಾಗ ಇಲ್ಲ. ನಮ್ಮ ಮನೆ ನೋಡಿದ್ರೆ ಸಣ್ಣದೈತಿ, ಬಟ್ಟಿನ ತುಂಬಿ ಬಿಟ್ಟವು. ಸ್ವಲ್ಪ ಸುಮಿತ್ರಕ್ಕ ಅವ್ರ ಮನೆ ಒಳಗದವು ಇನ್ನೊಂದೆರಡು ಬರ್ಡೇ ಡ್ರೆಸ್ ಅಲ್ಲಿ ಮಿಸ್ ಆಗ್ಯಾವು. ಇಲ್ಲೊಂದು ರೆಡ್ ಕಲರ್ ನಿಮಿಷ, ಇನ್ನೊಂದು ಡ್ರೆಸ್ ಮಿಸ್ ಮಾಡಿ. ಇದು ನೋಡ್ರಿ, ಇದು ಅದು ಇವೆಲ್ಲ ಡೈರೆಕ್ಟ್ ಆಗಿ ಚೆನ್ನಾಗಿ ಕಾಣಿಸ್ತಾವ್ರಿ. ಇದು ವಿಡಿಯೋ ಒಳಗಿನ್ಕಿನ ಹಾಕೊಂಡಾಗ ಫ್ರಿಲ್ ಮಾಡಿಸ್ತಿದ್ವಿ ನಾವು. ಬಟ್ ಏನಂದ್ರೆ ಕ್ಲಾತ್ ಕಡಿಮೆ ಇತ್ತಿದ್ದು, ನಮಗೆ ಕಡಿಮೆ ಸಿಕ್ತು. ಇದನ್ನ ಪಾಪ ಅವರು ಸ್ಟಿಚ್ ಮಾಡೋರು ಎಷ್ಟೊಂದು ಸೂಜಿ ಮುರಿದೋದ್ವು ಅಂತ ಇದನ್ನ ಮಾಡ್ಬೇಕಾದ್ರೆ. ಹಾಗಾಗಿ ಹಿಂಗೈತಿ ನೋಡಿದ, ನೀಟಾಗಿ ಕಾಣಿಸಿದ. ಸೈಡ್ ಹಿಂಗ್ ಮಾಡ್ತೀವಿ ನೋಡ್ರಿ, ಹಾಕೊಂಡಾಗ ಲುಕ್ ಗೊತ್ತಾಗದ. ಇವೆಲ್ಲ ಸ್ಟಿಚ್ ಮಾಡಿಸಿರೋದು ಕ್ಲಾತ್ ತಗೊಂಡು. ಇದು ಕಡಿಮೆ ರೇಟ್ ಒಳಗೆ ಸಿಕ್ಕಿತ್ತು ನಮಗೆ ಕ್ಲಾತ್. ಉಳ್ಕಿದ್ದೆಲ್ಲ ಜಾಸ್ತಿ ರೇಟ್ ಇರ್ತಾವು. ನಾವು ನೋಡಿ ತಗೊಂಡಿರ್ತೀವಿ. ನಿಮಗೂ ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಮಾಡ್ರಿ, ನೋಡ್ತೇನೆ. ನಾನು ಟ್ರೈ ಮಾಡ್ತೀನಿ ಆದಷ್ಟು ಸ್ಟಿಚ್ ಮಾಡಿ ಕೊಡ್ಸಕ. ಮತ್ತೆ ಏನಂದ್ರೆ ಇನ್ನೊಂದೆರಡು ಡ್ರೆಸ್ ಮಿಸ್ ಆಗ್ಯಾವು, ಅದನ್ನ ನೆಕ್ಸ್ಟ್ ಬ್ಲಾಗ್ ಒಳಗೆ ಮಾಡ್ತೇನೆ. ಇನ್ನು ಜಾಸ್ತಿ ಸ್ಟಿಚ್ ಮಾಡಿಸಿರೋ ಜಾಸ್ತಿ ಡ್ರೆಸ್ ಅದಾವು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ಮಾತಾಡ್ಸವು ನೀನು. ನಂಗೆ ಒಬ್ಬಕಿಗೆ ಮಾತಾಡಿ ದನಿವಾಗ ಆತೈತ್ರಿ. ಈಕಿ ಮಾತಾಡವಲ್ಲೆ. ನಾ ಏನ್ ಆಕಿಗೇನ ಆಮೇಲೆ ವಾಯ್ಸ್ ಕೇಳಕ್ ಒಂಥರ ಆಗತ್ತಂದ್ರೆ ಝೂಮ್ನಾಗ ಮಾತಾಡಿ. ನೀವು ನೋಡಿದ್ರೆ ಸಾವು ಸೈಲೆಂಟ್ ಮಾತಾಡಲ್ಲ ಅಂತೀರಿ, ಎಲ್ಲ ಮಾತಾಡ್ತಾಳ ಆಕಿ ಕ್ಯಾಮ್ರಾ ಆಫ್ ಇದ್ರೆ. ಏನಪ್ಪಾ ಅಂದ್ರೆ ಮತ್ತೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡ್ರಿ. ಪ್ರತಿ ಸಲ ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತೇನೆ. ಮ್ಯಾಲಿಂದ ಹೇಳೋದು ಗ್ಯಾಪ್ ಮಾಡೋದು ಹಂಗೆ ಮಾಡ್ತಿದ್ನೆ. ಈ ಸಲ ಹೇಳ್ಬಾರ್ದಂತ ಅನ್ಕೊಂಡಿನಿ, ಕಂಟಿನ್ಯೂ ಆಗಿ ಮಾಡ್ತೀನಿ. ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡ್ತಾ ಜಾಸ್ತಿನ ಸಪೋರ್ಟ್ ಮಾಡ್ತೀರಿ. ಹಿಂಗೆ ಸಪೋರ್ಟ್ ಮಾಡ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.